ಓಂ ಶಾಂತಿ ವೀಕ್ಷಕರೇ, ಗುರುಮಕ್ಕಳೇ, ಭಕ್ತರೇ, ಮಿತ್ರರೇ, ನಿಮ್ಮೆಲ್ಲರೂ ಒಳ್ಳೆಯದಾಗಲಿ. ಒಂಟಿ ಕಣ್ಣಿನ ಅಥವಾ ಏಕಾಕ್ಷಿ ಅಥವಾ ಕಾಡು ತೆಂಗಿನಕಾಯಿ ಲಕ್ಷ್ಮೀ ವಶೀಕರಣಕ್ಕೆ ಅಷ್ಟೈಶ್ವರ್ಯ ಮಾತೆ ಅಷ್ಟಲಕ್ಷ್ಮಿ ವಶೀಕರಣಕ್ಕೆ, ಸಿದ್ಧಿ ಮಂತ್ರಗಳಿಗೆ, ಲಕ್ಷ್ಮೀ ಆರಾಧನೆಗೆ ಒಂಟಿ ಕಣ್ಣಿನ ಅಥವಾ ಏಕಾಕ್ಷಿ ತೆಂಗಿನಕಾಯಿ, ಕಾಡು ತೆಂಗಿನಕಾಯಿ, ಒಂಟಿ ಕಣ್ಣಿನ ತೆಂಗಿನಕಾಯಿ, ಶ್ರೀ ಲಕ್ಷ್ಮಿ ಅನಂತ ಲಕ್ಷ್ಮಿಯ ಓಂ ಶ್ರೀ ಅನಂತ ಪದ್ಮಾವತಿ ಅನಂತ ಲಕ್ಷ್ಮಿ ಅನಂತ ಪದ್ಮನಾಭ ಸ್ವಾಮಿ ಶಕ್ತಿ ಮಂತ್ರಸಿದ್ಧಿಗೆ ವಶೀಕರಣಕ್ಕೆ ಏನು ಕಾಡು ತೆಂಗಿನಕಾಯಿ ಅಥವಾ ಒಂಟಿ ಕಣ್ಣಿನ ತೆಂಗಿನಕಾಯಿ, ಇದರ ಬಗ್ಗೆ ನಾವು ಇವತ್ತು ಮಾಹಿತಿ ತಿಳ್ಕೊಳ್ಳೋಣ. ನಾನು ಈಗ ನಿಮಗೆ ಇದರ ಬಗ್ಗೆ ಇವತ್ತು ಮಾಹಿತಿ ಅಂತ ಹೇಳ್ಕೊಡ್ತೀನಿ. ಯಾವ ರೀತಿ ಮಂತ್ರಸಿದ್ಧಿ ಮಾಡ್ಕೊಳ್ಳೋದು, ಯಾವ ರೀತಿ ಆರೋಗ್ಯ ಭಾಗ್ಯ, ಐಶ್ವರ್ಯ, ಸುಖ, ಸಂತೋಷ, ನೆಮ್ಮದಿ, ಅಭಿವೃದ್ಧಿ, ಇದೆಲ್ಲ ವಶೀಕರಣ ಹೇಗೆ, ಮಂತ್ರಸಿದ್ಧಿ ಹೇಗೆ ನೀವು ಮನೆಯಲ್ಲೇ ಹೇಗೆ ಮಾಡ್ಕೋಬೋದು, ನೀವೇ ಹೇಗೆ ಮಾಡ್ಕೋಬೋದು ಅನ್ನೋದನ್ನು ಈ ಒಂದು ವಿಡಿಯೋನಲ್ಲಿ ನೋಡೋಣ. ಲಾಸ್ಟ್ವರೆಗೂ ಈ ವಿಡಿಯೋನ ನೋಡಿ, ಆಮೇಲೆ ನಿಮ್ಗೆ ಇದರ ಬಗ್ಗೆ ಹೇಗೆ ಮಾಡ್ಕೋಬೇಕು ನೀವು ಅನ್ನೋದು ಇದರಲ್ಲಿ ಪೂರ್ಣ ಮಾಹಿತಿ, ಒಂದಷ್ಟು ಮಾಹಿತಿ ನಿಮ್ಗೆ ಗೊತ್ತಾಗುತ್ತೆ. ಓಕೆನಾ? ಓಕೆ, ಒಳ್ಳೆಯದಾಗಲಿ. ಈಗ ನಾವು ಸ್ಟಾರ್ಟ್ ಮಾಡೋಣ ವಿಡಿಯೋನ. ಒಂಟಿ ಕಣ್ಣು ತೆಂಗಿನಕಾಯಿ, ಏಕಾಕ್ಷಿ ತೆಂಗಿನಕಾಯಿ, ಇದರ ಬಗ್ಗೆ ನೀವು ಆಗಿ ತಿಳ್ಕೊಳ್ಳಿ. ಈ ವಿಡಿಯೋನ ಲಾಸ್ಟ್ವರೆಗೆ ನೋಡಿ. ಈ ಒಂಟಿ ಕಣ್ಣು ತೆಂಗಿನಕಾಯಿ ಬಗ್ಗೆ ನಾನು ನಿಮಗೆ ಮಾಹಿತಿಯನ್ನು ಕೊಡ್ತೀನಿ. ಲಾಸ್ಟ್ವರೆಗೂ ನೋಡಿ ಈ ವಿಡಿಯೋನ, ಇದರ ಬಗ್ಗೆ ಎಲ್ಲ ಮಾಹಿತಿ ನಿಮ್ಗೆ ಸಿಗುತ್ತೆ. ಒಂಟಿ ಜುಟ್ಟಿನ, ಒಂಟಿ ಕಣ್ಣಿನ, ಒಂಟಿ ಕಾಡು ತೆಂಗಿನಕಾಯಿ. ನೀವು ಈ ತೆಂಗಿನಕಾಯಿ ಏತಕ್ಕಾಗುತ್ತೆ? ಲಕ್ಷ್ಮೀ ಪೂಜೆಗೆ, ಹಾಗೆ ಬೇರೆ ಬೇರೆ ಮನೆಗಳಲ್ಲಿ ಮಾಡ್ತಕ್ಕಂಥ ಶುಭ ಕಾರ್ಯಗಳಿಗೆ ಈ ಒಂದು ತೆಂಗಿನಕಾಯಿ ಉಪಯೋಗಕ್ಕೆ ಬರುತ್ತೆ. ಆದರೆ ಇದನ್ನು ಹೇಗೆ ಮನೆಯಲ್ಲಿ ಇಟ್ಟು ಪೂಜೆ ಮಾಡಬೇಕು ಅನ್ನೋದನ್ನು ಒಂದು ಸಾರಿ ನಾನೀಗ ನಿಮಗೆ ಒಂದಷ್ಟು ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ನೋಡಿ, ಈ ಕಾಯಿಯನ್ನು ನೀವು ಗ್ರಂಥಿಗೆ ಅಂಗಡಿಗಳಲ್ಲಿ ಸಿಗುತ್ತೆ. ಎಲ್ಲಿ? ಗ್ರಂಥಿಗೆ ಅಂಗಡಿಗಳಲ್ಲಿ ಸಿಗುತ್ತೆ. ಈ ಥರ ಅಂಗಡಿಗಳು, ಈ ಅಂಗಡಿಗಳಲ್ಲಿ, ಗ್ರಂಥಿಗೆ ಅಂಗಡಿಗಳಲ್ಲಿ ನಿಮಗೆ ಈ ಥರ ಅಂಗಡಿಗಳಲ್ಲಿ ನೀವು ಏನಿದೆ ಇದು ಅದು ಸಿಗುತ್ತೆ ಐಟಮ್ಸ್. ಇಲ್ಲಿ ನೀವು ತಗೋಬೇಕು. ಅದನ್ನು ತಗೊಂಡು ಜೊತೆಗೆ ಅಗರಬತ್ತಿ, ಊದ್ಕಡ್ಡಿ, ಕರ್ಪೂರ ಇತ್ಯಾದಿ ಇತ್ಯಾದಿ ತಗೊಂಡು, ಹಾಗೆ ಹೂವು ಎಲ್ಲ ತಗೊಂಡು, ಶುಕ್ರವಾರ ಮನೆಯಲ್ಲಿ ಲಕ್ಷ್ಮಿ ಏನು ಮಹಾಲಕ್ಷ್ಮಿ ಇದ್ದಾಳೆ, ಆಕೆ ಏನು ನಿಮ್ಮ ಮನೇಲಿ ಫೋಟೋ ಇರುತ್ತೆ, ವಿಗ್ರಹ ಇರುತ್ತೆ, ಅಥವಾ ಅದರದ್ದೊಂದು ಮುಖವಾಡ ಇರುತ್ತೆ, ಅದನ್ನು ದೇವ್ರ ಮನೆಯಲ್ಲಿ ನೀವು ಇಟ್ಟು ಈ ಒಂದು ಕಾಯಿಯನ್ನು ಕೇಸರಿ ಬಟ್ಟೆ ಅಥವಾ ಕೆಂಪು ಕಲ್ಲರ್ ಬಟ್ಟೆ, ಅದನ್ನು ಒಂದು ತಟ್ಟೆ, ಪೂಜೆ ತಟ್ಟೆ ಅಂತೀರ ನೀವು, ಪೂಜೆ ತಟ್ಟೆ, ಆ ಪೂಜೆ ತಟ್ಟೆನಲ್ಲಿ ಇಟ್ಟು, ಕೆಂಪು ಕಲರ್ ಬಟ್ಟೆಯನ್ನು ಇಟ್ಟು, ಆ ತಟ್ಟೆನಲ್ಲಿ ಈ ತೆಂಗಿನಕಾಯಿಗೆ ಅರಿಶಿನ ಕುಂಕುಮ ಇಟ್ಟು, ಹಾಗೆ ಹೂವೆಲ್ಲ ಇಟ್ಟು ನೀವು ಪೂಜಾ ರೀತಿ ಅಲಂಕಾರ ಮಾಡಬೇಕು. ಯಾವುದಕ್ಕೆ? ತೆಂಗಿನಕಾಯಿಗೂ ಸಹ ನೀವು ಹೂವೆಲ್ಲ ಇಡಬೇಕಾಗುತ್ತೆ. ಅದನ್ನು ಲಕ್ಷ್ಮೀ ಫೋಟೋ ಮುಂದೆ ಅಥವಾ ಕಳಸ, ಲಕ್ಷ್ಮೀ ಕಳಸ ಅಥವಾ ಕವಚದ ಮುಂದೆ, ವಿಗ್ರಹದ ಮುಂದೆ ಇಡಬೇಕು. ಶುಕ್ರವಾರ ನೀವು ಮಹಾಲಕ್ಷ್ಮಿಗೆ ಹೇಗೆ ನೀವು ಮನೆಯಲ್ಲಿ ಪೂಜೆ ಮಾಡ್ತೀರೋ ಹಾಗೆ ಮೊದಲು ವಿಘ್ನೇಶ್ವರ, ಓಂ ಶ್ರೀ ಸಿದ್ಧಿ ಬುದ್ಧಿ ಧೂಮ್ರಕೇತು ಕಲ್ಕೆ ಚಿಂತಾರ ವಿದ್ಯಾ ಮಹಾಗಣಾಧಿಪತಿಯನ್ನು ತಿಳ್ಕೊಬೇಕು. ಸುಖಾಲಾಭ ದೇವತಾನ ತಿಳ್ಕೊಬೇಕು. ಸಂತೋಷಿ ಮಾತೆಯನ್ನು ತಿಳ್ಕೊಬೇಕು. ಶ್ರೀ ವೆಲ್ಲಿ ಮಾತಾ, ದೇವಸೇನ ಮಾತಾ, ಕುಮಾರಸ್ವಾಮಿಯನ್ನು ತಿಳ್ಕೊಬೇಕು. ಮೂಷಕರಾಜ್ ಮಯೂರ ದೇವತಾದಿ ಸಕಲ ದೇವತಾ ವಾಹನ ಗಣಗಳು ಹಾಗೂ ದೇವತೆಗಳು, ಹಾಗೆ ಗುರುಗಳು, ಮಹಾಮಾತೆಯರು, ಮಹಾನುಭಾವರು, ಹಾಗೆ ನಿಮ್ಮೆಲ್ಲರ ಮಾತಾಪಿತಾ ಪೂರ್ವ ಶಕ್ತಿಯನ್ನು ಕೂಡ ತಿಳ್ಕೊಬೇಕು. ಎಲ್ಲರನ್ನೂ ತಿಳ್ಕೊಂಡು ಆದಮೇಲೆ ದಿಕ್ಪಾಲಕ ಶಕ್ತಿಗಳು, ಅಷ್ಟವಸುಗಳು, ದಿಕ್ಪಾಲಕರು, ಇವರನ್ನು ಪಂಚಭೂತಗಳು, ಈ ಪ್ರಕೃತಿಯನ್ನು ತಿಳ್ಕೊಬೇಕು. ಗೊತ್ತಾಯ್ತಲ್ಲ? ಇದೆಲ್ಲ ಆದಮೇಲೆ ಕೂತ್ಕೊಂಡು ಪೂಜೆ ಪ್ರಾರಂಭ ಮಾಡಬೇಕು. ಆದರೆ ನಿಮಗೊಂದು ಮಂತ್ರ ಬೇಕಾಗುತ್ತೆ. ಪೂಜೆ ಆದಮೇಲೆ
ಪ್ರಸಾದ, ಏನು ಪ್ರಸಾದ, ಪಾಯಸ ಅಥವಾ ಏನಾದರೂ ಸ್ವೀಟ್ಸು ಇದೆಲ್ಲ ಮಾಡ್ಕೋಬೇಕು. ಸೇಮ್ ನೀವು ಮನೆಯಲ್ಲಿ ಯಾವಾಗಲೂ ಪೂಜೆ ಹೆಂಗೆ ಮಾಡ್ತೀರ ಅದೇ ರೀತಿ ಮಾಡಿ. ಇದೇ ಮಹಾಲಕ್ಷ್ಮಿ ಪೂಜೆ. ಆದರೆ ಇದರಲ್ಲಿ ಒಂದು ಎಕ್ಸ್ಟ್ರಾ ಇರುತ್ತೆ, ತೆಂಗಿನಕಾಯಿ, ಒಂಟಿ ಕಣ್ಣಿನ ಏಕಾಕ್ಷಿ ತೆಂಗಿನಕಾಯಿ, ಕಾಡು ತೆಂಗಿನಕಾಯಿ ಇದೊಂದಿರುತ್ತೆ. ಇನ್ನೆಲ್ಲ ಮಾಮೂಲಿ ಹಣ್ಣು ಹಂಪಲ ಇವೆಲ್ಲ ಎಲೆ ಅಡಿಕೆ ತಾಂಬೂಲ ದಕ್ಷಿಣೆ ಇವೆಲ್ಲ ಇಟ್ಕೋಬೇಕು. ನೈವೇದ್ಯ ಏನೋ ಒಂದು ಸ್ವೀಟ್ ಮಾಡಿರಬೇಕು. ಯಾವ ವಾರ? ಶುಕ್ರವಾರ ಪ್ರಾರಂಭ ಮಾಡಬೇಕು. ಗೊತ್ತಾಯ್ತಲ್ಲ? ಪ್ರಾರಂಭ ಮಾಡಿದಾಗ ಇಷ್ಟು ಮಂತ್ರಗಳು ನಾನು ಹೇಳಿದೆ. ವಿಘ್ನೇಶ್ವರ ದೇವನ ಶಕ್ತಿಯಿಂದ, ಕುಮಾರಸ್ವಾಮಿ ಶಕ್ತಿಯಿಂದ ದೇವತೆಗಳು ನಿಮ್ಗೆ ಇಷ್ಟ ಬಂದ ದೇವತೆಗಳನ್ನ ತಿಳ್ಕೊಬೇಕು. ಹಾಗೆ ಗುರುಗಳನ್ನು ತಿಳ್ಕೊಬೇಕು, ಮಾತಾಪಿತಾ ಪೂರ್ವಜರನ್ನು ತಿಳ್ಕೊಬೇಕು. ಇದಾಯಿತು. ಪೂಜೆ ಆದಮೇಲೆ ನೀವು ಒಂದು 10-15 ನಿಮಿಷ ಧ್ಯಾನಕ್ಕೆ ಕೂರಬೇಕು. ಯಾವ ರೀತಿ? 48 ದಿನ ಪ್ರತಿದಿನ ನಾನೊಂದು ಬೀಜಾಕ್ಷರ ಮಂತ್ರ ಇವಾಗ ನಿಮಗೆ ಕೊಡ್ತೀನಿ. ಈ ಬೀಜಾಕ್ಷರ ಮಂತ್ರ ಎಷ್ಟು ದಿನ? 48 ದಿನ ಪ್ರತಿದಿನ. ಬೆಳಗ್ಗೆ ನೀವು 7 ಗಂಟೆಗಾದರೂ ಎಚ್ಚರಿಕೆಗೊಳ್ರಿ, 5 ಗಂಟೆಗಾದರೂ ಎಚ್ಚರಿಕೆಗೊಳ್ರಿ, 8:15 ಎಚ್ಚರಿಕೆಗೊಳ್ರಿ, 9 ಗಂಟೆಗಾದರೂ ಎಚ್ಚರಿಕೆಗೊಳ್ರಿ. ಎದ್ದ ಮೇಲೆ, ಬೆಳಗ್ಗೆ ಎದ್ದ ಮೇಲೆ ಹಾಸಿಗೆ ಮೇಲೆ ಕೂತ್ಕೊಂಡೆ ನೀವು ಕೈಗಳನ್ನು ಜೋಡಿಸಿ, ಕರಾಗ್ರೆ ವಸತಿ ಲಕ್ಷ್ಮಿ, ಕರ ಮಧ್ಯೆ ವಿದ್ಯಾ ಮಹಾ ಸರಸ್ವತಿ, ಕರಮೂಲೆ ಸ್ಥಿತಿ ಗೌರೈ ನಮಃ ಈ ಪ್ರಾರ್ಥನೆಯನ್ನು ಮಾಡಬೇಕು. ಕರಾಗ್ರೆ ವಸತಿ ಮಹಾಲಕ್ಷ್ಮಿ ಅಂತ ಕೈ ಬೆರಳುಗಳ ಮೇಲೆ ಇರತಕ್ಕಂಥ ಚಕ್ರಗಳು, ಶಂಖ ಚಕ್ರ ಗದೆಗಳನ್ನು ನೋಡ್ಕೋಬೇಕು. ಅನಂತರ ಕೈ ಮಧ್ಯದಲ್ಲಿರುವ ರೇಖೆಗಳು, ಕರ ಮಧ್ಯೆ ವಿದ್ಯಾ ಮಹಾ ಸರಸ್ವತಿ, ಕೈ ಮಧ್ಯ ರೇಖೆ. ಆಮೇಲೆ ಕರಮೂಲೆ ಸ್ಥಿತಿ ಗೌರೈ ನಮಃ ಈ ಕೊನೆಯ ಭಾಗದಲ್ಲಿ ನಿಮ್ಮ ಅಂಗ ಇಮಿಡಿ ಇರುತ್ತಲ್ಲ ಅಲ್ಲಿ ನೋಡ್ಕೋಬೇಕು, ಅಂಗುಲದ್ದು. ಓಕೆನಾ? ಇಷ್ಟು ಪ್ರಾರ್ಥನೆ ಆಮೇಲೆ ಒಂದು 10 ನಿಮಿಷ ಧ್ಯಾನ ಮಾಡಬೇಕು. ಹಾಸಿಗೆ ಮೇಲೆ ಅಥವಾ ಚಾಪೆ ಮೇಲೆ ಎಲ್ಲೋ ಮಲ್ಕೊಂಡಿರ್ತೀರ, ಅಲ್ಲೇ ಕೂತ್ಕೊಂಡೇ ಧ್ಯಾನ ಮಾಡಬೇಕು. ಆಮೇಲೆ ನೀವು ಕೆಳಗಡೆ ಪಾದ ಇಡ್ತೀರ, ಎಲ್ಲಿ? ಭೂಮಿ ಮೇಲೆ. ಆವಾಗ ಇನ್ನೊಂದು ಪ್ರಾರ್ಥನೆ ಇರುತ್ತೆ. ಸಮುದ್ರ ವಸನೇ ದೇವಿ ಪರ್ವತಸ್ತನ ಮಂಡಲೆ ಶ್ರೀ ವಿಷ್ಣು ಪತ್ನಿ ನಮಸ್ತುಭ್ಯಂ ಪಾದಸ್ಪರ್ಶಂ ಕ್ಷಮಸ್ಸಮೆ ಅಂತ ಭೂದೇವಿ ಪ್ರಾರ್ಥನೆ ಮಾಡಿ ಕಾಲುಗಳನ್ನು ಹಿಡಬೇಕು. ಏನು ಹೇಳಿದೆ? ಸಮುದ್ರ ವಸನ ದೇವಿ ಪರ್ವತ ಸ್ತನ ಮಂಡಲೆ ಶ್ರೀ ವಿಷ್ಣು ಪತ್ನಿ ನಮಸ್ತುಭ್ಯಂ ಪಾದಸ್ಪರ್ಶಂ ಕ್ಷಮಸ್ಸಮೆ ಈ ರೀತಿ ಒಂದು ಮಂತ್ರ ಭೂದೇವಿದು. ಪಾದಗಳನ್ನು ಇಟ್ಟು ಆಮೇಲೆ ದೇವ್ರ ಮನೆ ಇರುತ್ತೆ, ಅಲ್ಲಿ ಹೋಗಬೇಕು. ಒಂದು ಪ್ರಾರ್ಥನೆಯಲ್ಲಿ ಶ್ರೀ ಹರಿ ಸರ್ವೋತ್ತಮ ವಾಯು ಜೀವೋತ್ತಮ ಪಂಚತತ್ವ ತಾರತಮ್ಯ ಭೇದ ಜಗತ್ ಸತ್ಯ ಅಲ್ಲಿ ಒಂದು ಪ್ರಾರ್ಥನೆನ ನೀವು ಮಾಡಿಬಿಟ್ಟು ಆಮೇಲೆ ಆಚೆ ಕಡೆ ಹೋಗ್ಬೇಕು. ಆಚೆ ಕಡೆಗೆ ಸೂರ್ಯ ನಮಸ್ಕಾರ ಮಾಡಬೇಕು, ಸೂರ್ಯ ಭಗವಾನಿಗೆ. ಸಪ್ತಾಶ್ವರಥಮಾರೂಢಂ ಪ್ರಚಂಡಂ ಕಶ್ಯಪಾತ್ಮಜಂ ಶ್ವೇತ ಪದ್ಮಧರಂ ದೇವಂ ತಂ ಸೂರ್ಯಂ ಪ್ರಣಮಾಮ್ಯಹಂ ಅಂತ ಹೇಳಿ ನಿಮಗೆ ನೀವು 3 ಸುತ್ತು ಹಾಕ್ಕೊಳ್ಳಿ. ನಿಮಗೆ ನೀವು 3 ಸುತ್ತು ಹಾಕ್ಕೊಳ್ಳಿ. ಆಮೇಲೆ ನೀವು ಬಾತ್ರೂಮ ಎಲ್ಲ ಹೋಗ್ತೀರಾ, ಪೇಸ್ಟ್ ಗಿಸ್ಟ್ ಮಾಡ್ತೀರಾ, ಮುಖ ತೊಳಿತೀರಾ, ಸ್ನಾನ ಮಾಡ್ತೀರಾ, ಎಲ್ಲ ಆಗುತ್ತೆ. ಆಮೇಲೆ ಪೂಜೆಗೆ ಕೂತ್ಕೊಳ್ಳಿ. ಪ್ರತಿದಿನ ನೀವು ಅಲ್ಲಿ ದೇವ್ರ ಮನೆ ಮುಂದೆ ಕೂತ್ಕೊಂಡು 10 ನಿಮಿಷ ಧ್ಯಾನ ಮಾಡಬೇಕು. ನಾನೊಂದು ಬೀಜಾಕ್ಷರ ಮಂತ್ರ ಕೊಡ್ತೀನಿ, ಮಹಾಲಕ್ಷ್ಮಿದು ನೋಡಿರಿ. ಈ ಬೀಜಾಕ್ಷರ ಮಂತ್ರವನ್ನು ನೀವು 48 ದಿನ ಪ್ರತಿದಿನ ಹೇಳ್ಕೋಬೇಕು. ಬೆಳಗ್ಗೆ ಎದ್ದಾಗ ನೀವು ದೇವ್ರ ಇದೆಲ್ಲ ಫ್ರೆಶ್ ಆಗಿ ಪೇಸ್ಟ್ ಗಿಸ್ಟ್ ಮಾಡಿ ಆಮೇಲೆ ದೇವ್ರ ಮನೆ ಹತ್ರ ಕೂತ್ಕೊಂಡು ಊದ್ಕಡ್ಡಿ ಹಚ್ಚಿ ಘಮ ಘಮ ಅನ್ಬೇಕು. ಊದ್ಕಡ್ಡಿ ಘಮ ಘಮ ಅಂತಕ್ಕಂಥ ಊದ್ಕಡ್ಡಿ ಒಂದು ಹಚ್ಚಿದ್ರೂ ಪರವಾಗಿಲ್ಲ. ಒಟ್ಟಿನಲ್ಲಿ ಮನೆಯೆಲ್ಲ ಸೆಂಟ್ ಇರಬೇಕು, ಅಕ್ಕಪಕ್ಕ ಮನೆಗೆಲ್ಲ ಸೆಂಟ್ ಹೋಗ್ಬೇಕು, ಗಂಧದ ವಾಸನೆ, ಸುಗಂಧದ ವಾಸನೆ. ಆ ಥರ ಕಡ್ಡಿ ತಗೊಂಡು ಹಚ್ಚಬೇಕು. ಕೂತ್ಕೋಬೇಕು 10 ನಿಮಿಷ. ನಾನೇನು ಬೀಜಾಕ್ಷರ ಮಂತ್ರ ಕೊಟ್ಟಿದ್ದೀನಿ ಈಗ, ಇದನ್ನು ನೀವು ಒಂದು ಸಾರಿ ಕೂತ್ಕೊಂಡ್ರೆ 10 ನಿಮಿಷ ಕೂತ್ಕೋಬೇಕು. 10 ನಿಮಿಷ ಇದನ್ನು ಹೇಳ್ಕೋಬೇಕು. ನೀವು ಮೊಬೈಲಲ್ಲಿ ಕೊಳ್ಳಿಲ್ಲ, ಬರ್ಕೊಳ್ಳಿ, ನಿಮ್ಮಿಷ್ಟ ಬೀಜಾಕ್ಷರ ಮಂತ್ರನ ಹೇಳ್ಕೋಬೇಕು. 10 ನಿಮಿಷ ಕದಲಬಾರ್ದು, ಸ್ಟ್ರೈಟಾಗಿ ಕೂತ್ಕೋಬೇಕು. ಸ್ಟ್ರೈಟಾಗಿ ಕಣ್ಣು ಮುಚ್ಚಿ ಕೂತ್ಕೊಂಡು ಹೇಳ್ಕೊಬೋದು. ಅಥವಾ ಕಣ್ಣು ನಿಮಗೆ ಬಾಯಾರ್ಟ ಆದಮೇಲೆ ಮಂತ್ರ ಅಲ್ಲಿವರೆಗೂ ನೋಡ್ಕೊಂಡು ಹೇಳ್ಕೊಳ್ಳಿ. ಆಮೇಲೆ ದೇವಿನೂ ನೋಡ್ಕೊಳ್ಳಿ. ಅಲ್ಲೇನು ಫೋಟೋ ಇರುತ್ತೆ, ಫೋಟೋನಲ್ಲಿ ಓಂ ಶ್ರೀ ಅನಂತ ಪದ್ಮಾವತಿ ಅನಂತ ಲಕ್ಷ್ಮಿ ಅನಂತ ಪದ್ಮನಾಭ ಸ್ವಾಮಿ ಫೋಟೋ ಇಟ್ಕೊಳ್ಳಿ, ಅದನ್ನು ನೋಡ್ಕೊಳ್ಳಿ. ಈ ಮಂತ್ರವನ್ನು ಮೊಬೈಲಲ್ಲಾದರೂ ಸರಿ, ನೋಟ್ಬುಕ್ಕಲ್ಲಾದರೂ ಸರಿ ಬರ್ಕೊಂಡು ಹೇಳ್ಕೊಳ್ಳಿ. ಎಷ್ಟು ಸಾರಿ? 1 ಸಾರಿ ಕೂತ್ಕೊಂಡ್ರೆ 250 ಸಾರಿ, ಅಂದರೆ 10 ನಿಮಿಷ ನೀವು ಹೇಳ್ಕೊಂಡ್ರೆ 250 ಸಾರಿ ಆಗುತ್ತೆ. ಒಂದು ದಿನಕ್ಕೆ 5 ಸಾರಿ ಕೂತ್ಕೋಬೇಕು. ಈ ರೀತಿ ಯಾವಾಗ ನಿಮಗೆ ಫ್ರೀ ಸಿಗುತ್ತೆ ಅವಾಗ ಒಂದು ದಿನಕ್ಕೆ 5 ಸಾರಿ. ಅದೇ ರೀತಿ 48 ದಿನ. ಪ್ರತಿ ಶುಕ್ರವಾರ ನೈವೇದ್ಯ ಸಂಜೆ ಮಾಡಿ ಇಲ್ಲ ಬೆಳಗ್ಗೆ ಮಾಡಿ, ನಿಮ್ಮಿಷ್ಟ. ಪ್ರತಿದಿನ ದೀಪ ಹಚ್ಬೇಕು ಸಂಜೆ. ನಿಮ್ಮಿಂದ ಹಚ್ಚೋಕ್ಕಾಗಲಿಲ್ಲ ಅಂತ ಇಟ್ಕೊಳ್ಳಿ, ವಾತಾವರಣ ನಿಮಗೆ ಅನುಕೂಲಕರವಾಗಿಲ್ಲ ಅಂತ ಇಟ್ಕೊಳ್ಳಿ, ಬೇರೆಯವ್ರ ಕೈಯಲ್ಲಿ ಹೇಳಿ ದೀಪ ಹಚ್ಚಿ ಅಂತ, ಅವರು ಹಚ್ಚುತ್ತಾರೆ. ಈ ರೀತಿ 48 ದಿನ ಮಾಡಿ ಒಂದು ವ್ರತ ಕಂಪ್ಲೀಟ್ ಆಗುತ್ತೆ. ಸಿದ್ಧಿ ಸಿಗುತ್ತೆ ನಿಮಗೆ. ಮಂತ್ರ ಬೀಜಾಕ್ಷರ ಮಂತ್ರ ಸಿದ್ಧಿ ನಿಮ್ಗೆ ಆಗುತ್ತೆ.
ಆಮೇಲೆ 48 ದಿನ ಆದಮೇಲೆ ನೋ ಪ್ರಾಬ್ಲಮ್. ಆಮೇಲೆ ಏನು ಬೇಕಿಲ್ಲ. ಪ್ರತಿ ವಾರ ನೀವೇನು ನೈವೇದ್ಯ ಮಾಡಬೇಕಾಗಿಲ್ಲ, ಮಾಡಿದರೂ ಪರವಾಗಿಲ್ಲ. ದಿನ ನೀವು 5 ಸಾರಿ ಏನು ಧ್ಯಾನಕ್ಕೆ ಕೂತ್ಕೋಬೇಕಾಗಿಲ್ಲ, ಕೂತ್ಕೊಂಡ್ರೂ ಪರವಾಗಿಲ್ಲ. ಆದರೆ ನಿಮಗೆ ಸಿದ್ಧಿ ಆಗುತ್ತೆ. ಏನು ಏಕಾಕ್ಷಿ ತೆಂಗಿನಕಾಯಿ, ಒಂಟಿ ಕಣ್ಣಿನ ತೆಂಗಿನಕಾಯಿ, ಕಾಡು ತೆಂಗಿನಕಾಯಿ ಸಿದ್ಧಿ, ಮಹಾಲಕ್ಷ್ಮಿ ಸಿದ್ಧಿ, ಶ್ರೀಚಕ್ರ ಅಥವಾ ಶ್ರೀ ಜಗನ್ಮಾತೆ ಆದಿಶಕ್ತಿ ಪರಾಶಕ್ತಿ ಶಕ್ತಿ. ಗೊತ್ತಾಯ್ತಲ್ಲ? ಈ ರೀತಿ ಪೂಜೆ ನೀವು ಮಾಡಿದ್ರಿಂದ ಇಷ್ಟು ದಿನ ನಿಮಗೆ ಸಿದ್ಧಿ ಆಗಿರುತ್ತೆ. ಆಮೇಲೆ ಅದು ಕೇವಲ 108 ಸಾರಿ ಹೇಳಿ ಸಾಕು. ಆ ಕಾಯಿಯನ್ನು ನೀವು ಒಂದು ಕೆಂಪು ಬಟ್ಟೆಯಲ್ಲಿ ಸುತ್ತಿ, ಅಂಗಡಿಯಿಂದ ತೊಗೊಂಡು ಬನ್ನಿ ಕಾಯಿಗಳು, ಕೆಂಪು ಬಟ್ಟೆಯಲ್ಲಿ ಸುತ್ತಿ. ಯಾರಾದರೂ ನಿಮ್ಮ ಹತ್ರ ಕಷ್ಟ ಅಂತ ಬರ್ತಾರೆ, ಅವರಿಗೆ 108 ಸಾರಿ ನೀವು ಕಣ್ಣು ಮುಚ್ಚಿ ಅದನ್ನು ಹಣೆಯಲ್ಲಿ ಇಟ್ಕೊಂಡು ಜಪ ಮಾಡಿ ಆ ಮಂತ್ರವನ್ನು 108 ಸಾರಿ ಅವ್ರಿಗೆ ಕೊಡಿ. ಅವರು ಆ ಮನೆಯಲ್ಲಿ ಅದು ದೇವ್ರ ಮನೆಯಲ್ಲಿಟ್ಟು ಅದನ್ನು ಪೂಜೆ ಮಾಡ್ಬೋದು. ಅಂಗಡಿಗಳೆಲ್ಲಾದರೆ ಗಲ್ಲ ಇರುತ್ತಲ್ಲ, ಅಂಗಡಿಗಳಲ್ಲಿ ಗಲ್ಲ ಒಳಗೆ ಇಟ್ಟು ಪೂಜೆ ಮಾಡ್ಬೋದು. ಮನೆಗಳಲ್ಲಿ ಕಾಬೋರ್ಡ್ ಬೀರು ಇರುತ್ತಲ್ಲ, ಕಾಬೋರ್ಡು ಲಾಕರ್, ಹಣ ಗಿಣ ಬಂಗಾರ ಇಡ್ತಾರಲ್ಲ, ಅಲ್ಲಿ ಇಟ್ಟು ಪೂಜೆ ಮಾಡ್ಬೋದು. ಇದನ್ನು ಎಲ್ಲಿ ಹಣ ಇದೆ ಮನೆಯಲ್ಲಿ, ಎಲ್ಲಿ ಒಡವೆಗಳಿದೆ, ಅಂಗಡಿನಲ್ಲಿ ಎಲ್ಲಿ ಗಲ್ಲ ಇರುತ್ತೆ ಅಲ್ಲಿ ಇಟ್ಕೋಬೇಕು. ಧನಾಕರ್ಷಣೆ, ಲಕ್ಷ್ಮಿ ಒಲಿತಾಳೆ, ಕುಬೇರ, ಅಷ್ಟೈಶ್ವರ್ಯ ಮಾತೆ ಅನ್ನೋದು ಇದರ ಸಿದ್ಧಾಂತ. ನಮ್ಮ ಸನಾತನ ಧರ್ಮದಲ್ಲಿ ಮಹಾಮಾತೆಯರು ಮಹಾನುಭಾವರು ಹಾಕಿಕೊಟ್ಟಂಥ ಮಾರ್ಗ ಇದು. ಓಂ ಶ್ರೀ ಧನ್ವಂತರಿ ದೇವ ಅಶ್ವಿನಿ ಕುಮಾರ ದೇವತೆಗಳು, ಹಾಗೆ ಪ್ರಕೃತಿ ದೇವರು ಶಾಕಂಭರಿ, ಆ ಜಗನ್ಮಾತೆ ಆದಿಶಕ್ತಿ ಪರಾಶಕ್ತಿ ನಮಗೆ ಪರಿಚಯ ಮಾಡಿಕೊಟ್ಟಿದ್ದಾಳೆ ಈ ಒಂದು ಯಂತ್ರಗಳನ್ನು. ಈ ರೀತಿ ಒಂದು ಯಂತ್ರ ತಯಾರಾಗುತ್ತೆ. ಈ ಯಂತ್ರವನ್ನು ನಾವು ಗಲ್ಲಾನಲ್ಲಿ ಇಟ್ಕೋಬೋದು, ಮನೆಯಲ್ಲಿ ಎಲ್ಲಿ ಬಂಗಾರ ಒಡವೆ ಇರುತ್ತೆ ಅಲ್ಲಿ ಇಟ್ಕೋಬೋದು, ಲಾಕರ್ಗಳಲ್ಲಿ ಇಟ್ಕೋಬೋದು. ವಶೀಕರಣಕ್ಕೆ ಇದು ಗೊತ್ತಾಯ್ತಲ್ಲ. ಜಗನ್ಮಾತೆ ಅಭಿವೃದ್ಧಿ ಆಗಲಿಕ್ಕೆ, ಮನೆಯಲ್ಲೇ ಅಭಿವೃದ್ಧಿ ಆಗಲಿಕ್ಕೆ ಈ ಒಂದು ಒಂಟಿ ಕಣ್ಣು ತೆಂಗಿನಕಾಯಿ, ಏಕಾಕ್ಷಿ ತೆಂಗಿನಕಾಯಿ ಅಥವಾ ಕಾಡು ತೆಂಗಿನಕಾಯಿ ಅನ್ನೋ ಈ ಒಂದು ಆಧ್ಯಾತ್ಮಿಕ ಹಾಗೂ ಪಾರಮಾರ್ಥಿಕ ಹಾಗೂ ವೈದ್ಯಕೀಯ ಕಾಯಿಯನ್ನು ಆರಾಧಿಸಿ ಎಲ್ಲರೂ ಉಪಯೋಗ ಪಡ್ಕೋಬೇಕು. ಅದಕ್ಕಾಗೇ ಈ ಒಂದು ಎಪಿಸೋಡನ್ನ ನಾನು ನಿಮ್ಮ ಮುಂದೆ ಇಟ್ಟಿದ್ದೀನಿ. ನನಗೇನು ಗೊತ್ತಿದೆ ಅದು ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಈ ರೀತಿ ಮಾಡಿ. ಏನಾನ ಸಲಹೆ ಬೇಕಂದರೆ ಫೋನ್ ನಂಬರ್ ಇರುತ್ತೆ ನಂದು, ಲಾಸ್ಟಲ್ಲಿ ಫೋನ್ ನಂಬರ್ ಇರುತ್ತೆ, ನೋಡ್ಕೊಳ್ಳಿ. ಹಾಗೆ ಇಲ್ಲಿ ಆನ್ಲೈನ್ ಕ್ಲಾಸಸ್ ಇರುತ್ತೆ, ಗುರುಕುಲ ಇರುತ್ತೆ, ಕುಂಡಲಿನಿ ಸಾಧನೆ, ಸಪ್ತಚಕ್ರಗಳ ಸಾಧನೆ ಇರುತ್ತೆ, ತಾಂಡುಲ ಶಾಸ್ತ್ರ, ಜ್ಯೋತಿಷ್ಯ ಶಾಸ್ತ್ರ, ಪ್ರಶ್ನೆಶಾಸ್ತ್ರ ಇದೆಲ್ಲ ಇರುತ್ತೆ, ಕ್ಲಾಸಸ್ ಇರುತ್ತೆ. ಗುರುಗಳಿರ್ತಾರೆ ಇಲ್ಲಿ, ಅವರೆಲ್ಲ ಪಾಠ ಮಾಡ್ತಾರೆ. ಸೇರ್ಕೊಳ್ಳೋರು ಸೇರ್ಕೋಬೋದು, ಕಲಿಬೋದು. ಯಂತ್ರ, ತಂತ್ರ, ತಾಯ್ತ, ಶ್ರೀಚಕ್ರ ಇವೆಲ್ಲ ಬರೆಯೋದು ಹೇಗೆ, ಯಂತ್ರಗಳು ಬರೆಯೋದು ಹೇಗೆ, ತಾಯ್ತ ರೆಡಿ ಮಾಡೋದು ಹೇಗೆ, ಮಂತ್ರಗಳು ಹೇಗೆ, ಇವೆಲ್ಲ ಇಲ್ಲಿ ಕ್ಲಾಸಸ್ ಇರುತ್ತೆ. ಗುರುದಕ್ಷಿಣೆ ಹಾಕಿ ಸೇರ್ಕೋಬೇಕಾಗುತ್ತೆ. ವೆಜಿಟೇರಿಯನ್, ಓನ್ಲಿ ವೆಜಿಟೇರಿಯನ್ ಆಗಿರಬೇಕಾಗುತ್ತೆ, ನೆನಪಿಟ್ಕೊಳ್ಳಿ. ಓಕೆನಾ? ಇಷ್ಟು ಓಕೆ. ನಿಮ್ಗೆ ಒಳ್ಳೆಯದಾಗಲಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ. ಹಾಗೆ ಏನಾದರೂ ಯಂತ್ರ ಬೇಕು, ಒಂಟಿ ಕಣ್ಣಿನ ಯಂತ್ರ ಬೇಕು, ಏಕಾಕ್ಷಿ ಯಂತ್ರ ಬೇಕು, ಇದೆಲ್ಲ ಇನ್ನೂ ಬಲಮುರಿ ಎಡಮುರಿ ಯಂತ್ರ ಬೇಕು, ಇಲ್ಲ ತಾಯ್ತೇನೋ ಬೇಕು ಅಂದರೆ ಕಾಲ್ ಮಾಡಿ, ನಂಬರ್ ಇರುತ್ತೆ, ಕಾಲ್ ಮಾಡಿ. ನಮ್ಮಲ್ಲಿ ಗುರುಗಳಿದ್ದಾರೆ ಸಾಕಷ್ಟು, ಅವರೆಲ್ಲ ನಿಮಗೆ ಮಾಡಿಕೊಡ್ತಾರೆ. ಗೊತ್ತಾಯ್ತಲ್ಲ? ಮಾಡಿಕೊಡ್ತಾರೆ. ನಿಮ್ಮ ಕೊರಿಯರ್ನಲ್ಲಿ ನಿಮಗೆ ಮನೆಗೆ ತಲುಪಿಸ್ತಾರೆ, ಕಳಿಸ್ಕೊಡ್ತಾರೆ. ಓಕೆನಾ? ಓಕೆ. ನಿಮ್ಗೆ ಒಳ್ಳೆಯದಾಗಲಿ. ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ. ಹಾಗೆ ಹಿಂದಿನ ಭಾಗ ನೋಡಿ, ಹಾಗೆ ಮುಂದಿನ ಭಾಗ ನೋಡಿ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.